ಯೇಸುವಿನ ನಾಮದಲ್ಲಿ ನಿಮ್ಮೆಲ್ಲರನ್ನು ಈ ವಾಕ್ಯವನ್ನು ಕೇಳಲಿ ಧ್ಯಾನಿಸಲು ಆಹ್ವಾನಿಸುತ್ತೇನೆ. ಆಮೇನ್. ಹಲ್ಲೆಲೂಯಾ. ಪ್ರೀತಿಯ ಸಹೋದರ ಸಹೋದರರೇ, ದೇವರ ವಾಕ್ಯವನ್ನು ನಾವು ನೋಡುವಾಗ ಯೋಹನನ 8ನೇ ಅಧ್ಯಾಯದಲ್ಲಿ 32ನೇ ವಾಕ್ಯವನ್ನು ಓದುತ್ತೇನೆ, ಕೇಳಿ. ನೀವು ಸತ್ಯವನ್ನು ಅರಿತುಕೊಳ್ಳುವಿರಿ, ಸತ್ಯವು ನಿಮಗೆ ಸ್ವಾತಂತ್ರ್ಯ ನೀಡುವುದು. ನೀವು ಸತ್ಯವನ್ನು ಅರಿತುಕೊಂಡಾಗ ಸ್ವಾತಂತ್ರ್ಯವನ್ನು ನೀಡುತ್ತದೆ. ನಮ್ಮ ಬಾಳಿನಲ್ಲಿ, ನಮ್ಮ ಜೀವಿತದಲ್ಲಿ, ನಮ್ಮ ಕೆಲಸ ಕಾರ್ಯಗಳಲ್ಲಿ ನಾವು ಸತ್ಯವಂತರಾಗಿ ಜೀವಿಸಬೇಕೆಂಬುದೇ ದೇವರಿಗೆ ಇಷ್ಟ ಎಂಬುದನ್ನು ನಾವು ಈ ವಾಕ್ಯವನ್ನು ಓದುವಾಗ ನೀವು ಕೇಳಿದ್ದೀರಿ. ಪ್ರೀತಿಯ, ನಮ್ಮ ಬಾಳು ಈ ಲೋಕದಲ್ಲಿ ಎಂಥದ್ದು? ನಮ್ಮ ಬಾಳಿನಲ್ಲಿ ದೇವರು ಇದ್ದರೆ, ಕರ್ತನು ಇದ್ದರೆ, ಆ ಕರ್ತನು ನಮ್ಮ ಬಾಳನ್ನು ಬೆಳಗಿಸುತ್ತಾನೆ ಎಂಬುದನ್ನು ನಾವು ನೋಡ್ತೇವೆ. ನಮ್ಮ ಬಾಳಿನ ದೋಣಿಯಲ್ಲಿ ನಾವು ಯಾವಾಗಲೂ ಒಳ್ಳೆ ರೀತಿಯಾಗಿ ನಾವು ನಡೆಯಬೇಕು. ಒಂದು ದೋಣಿಯು ನೀರಿನಲ್ಲಿ ಅದು ಹೋಗಬೇಕಾದರೆ, ಆ ನೀರಿನ ಮುಂದೆ ಹೋಗಬೇಕಾದರೆ ಆ ಪಕ್ಕದಲ್ಲಿ ಕುಳಿತು ಒಂದು ಕೋಲನ್ನು ಹಿಡಿದು ಆತನು ಹಿಂದೆ ದೂಡಿದಾಗ ಅದು ಮುಂದೆ ಹೋಗುತ್ತದೆ ಎಂಬುದನ್ನು ನೋಡುತ್ತೇವೆ. ಏಕೆಂದರೆ ಸತ್ಯವು ನಮ್ಮ ಜೊತೆ ನಾವು ಬರಬೇಕಾದರೆ ಆ ಸತ್ಯದಲ್ಲಿ ನಾವು ನಡೆಯುತ್ತಿರಬೇಕು ಈ ಲೋಕದಲ್ಲಿ. ಏಕೆಂದರೆ ಸತ್ಯದ ನಡೆಯುವವನಲ್ಲಿ ಯಾವುದೇ ರೀತಿಯಿಂದ ಕೋಪ ಇರುವುದಿಲ್ಲ, ಹಗೆತನ ಇರುವುದಿಲ್ಲ ಎಂಬುದನ್ನು ನಾವು ನೋಡ್ತೇವೆ. ಸತ್ಯ ಇರುವವನ ಹತ್ತಿರ ಯಾವುದೇ ದ್ವೇಷಗಳು ಇರುವುದಿಲ್ಲ. ಆತನಲ್ಲಿ ಸತ್ಯವು ಒಳ್ಳೆಯ ಮಗನಾಗಿ ಮಗಳಾಗಿ ಮಾರ್ಪಡಿಸುತ್ತದೆ. ಪ್ರೀತಿಯ ಸಹೋದರ ಸಹೋದರಿ, ಸತ್ಯವು ನಮಗೆ ಸತ್ಯದ ದಾರಿಗಳನ್ನೇ ತೋರಿಸುತ್ತದೆ. ಸತ್ಯ ಇಲ್ಲದವನ ಹತ್ತಿರ ಅಡ್ಡ ದಾರಿಗಳನ್ನು ನಾವು ನೋಡುತ್ತೇವೆ. ಪ್ರೀತಿಯ ಸಹೋದರ ಸಹೋದರರೇ, ಸತ್ಯವು ನಮಗೆ ಒಂದು ರೀತಿಯಾಗಿ ನಾವು ನಮ್ಮ ಜೀವಿತದಲ್ಲಿ ನಾವು ಬೆಳೆಸಿಕೊಂಡಾಗ ನಮ್ಮ ಜೀವಿತದಲ್ಲಿ ಬದಲಾವಣೆಗಳನ್ನು, ಒಳ್ಳೆಯ ನಮ್ಮ ನುಡಿಗಳನ್ನು, ಒಳ್ಳೆಯ ಕಾರ್ಯಗಳನ್ನು, ನಮ್ಮ ಕುಟುಂಬವನ್ನು ಒಳ್ಳೆ ರೀತಿಯಲ್ಲಿ ಸತ್ಯದಲ್ಲಿ ನಾವು ನಡೆಸುತ್ತಿದ್ದರೆ, ದೇವರ ಮಾರ್ಗಗಳು ಅಲ್ಲಿ ಒಳ್ಳೆ ರೀತಿಯಾಗಿ ಇದ್ದರೆ, ಸತ್ಯದ ಮಾರ್ಗಗಳೆಂದು ಒಳ್ಳೆ ರೀತಿಯಾಗಿ ಬೇರೆಯವರು ಹೇಳ್ತಾರೆ. ಪ್ರೀತಿಯ ಸಹೋದರ ಸಹೋದರರೇ, ಏಕೆಂದರೆ ಸತ್ಯವು ನಮಗೆ ಒಳ್ಳೆಯ ಕೋಪದಲ್ಲಿದ್ದಿರುವವನಿಗೆ ಆತನಲ್ಲಿ ಸತ್ಯವಿದ್ದರೆ ಕೋಪಗೊಂಡಾಗ ಬೇರೆಯವರು ನೀನು ಶಾಂತಗೊಳಿಸುವ ಸತ್ಯವು ನಿನ್ನಲ್ಲಿರುತ್ತದೆ ಎಂಬುದನ್ನು ನಾವು ಬೈಬಲ್ ಗ್ರಂಥದಲ್ಲಿ ನೋಡುತ್ತೇವೆ. ಪ್ರೀತಿಯ ಸಹೋದರ ಸಹೋದರರೇ, ಸತ್ಯವು ನಮಗೆ ಒಳ್ಳೆಯ ಕಾರ್ಯಗಳನ್ನು ಈ ಲೋಕದಲ್ಲಿ ಮಾಡುವುದನ್ನು ನಾವು ನೋಡುತ್ತೇವೆ. ನೀವು ಸತ್ಯವನ್ನು ಅರಿತುಕೊಳ್ಳುವಿರಿ, ಸತ್ಯವು ನಿಮಗೆ ಸ್ವಾತಂತ್ರ್ಯವನ್ನು ನೀಡುವುದು. ಯಾವಾಗ ನಾವು ಸತ್ಯವಿದ್ದಾಗ ನಮಗೆ ಸ್ವಾತಂತ್ರ್ಯ ಯಾವಾಗಲೂ ಈ ಲೋಕದಲ್ಲಿ ಇರುತ್ತದೆ. ಸತ್ಯವಿಲ್ಲದಿದ್ದಾಗ, ನಾವು ಒಂದು ಸುಳ್ಳು ಹೇಳಿದಾಗ, ಯಾರಿಗಾದರೂ ಮೋಸ ಮಾಡಿದಾಗ, ಅನ್ಯಾಯ ಮಾಡಿದಾಗ ನಾವು ಭಯಪಡುತ್ತೇವೆ. ಆ ಸತ್ಯದ ಮಾರ್ಗಗಳು ನಮ್ಮಲ್ಲಿ ಇರುವುದಿಲ್ಲ. ಏಕೆಂದರೆ ಪ್ರೀತಿಯ ಸಹೋದರ ಸಹೋದರರೇ, ಒಬ್ಬ ಸತ್ಯದ ಮನುಜನ ಹತ್ತಿರ ಹೋಗಿ ನೀನು ಈ ತಪ್ಪನ್ನು ಮಾಡು ಎಂದು ಹೇಳಿದಾಗ ಆತನು ಈ ತಪ್ಪು ನಾನು ಮಾಡುವುದಿಲ್ಲ, ನಾನು ಸತ್ಯವಂತನು, ನೀತಿವಂತನು, ಸತ್ಯದಲ್ಲಿ ನಾನು ನಡೆಯುವವನು ಎಂದು ಹೇಳ್ತಾರೆ. ಯಾರೇ ಬಂದು ಆತನ ಜೀವಿತದಲ್ಲಿ ಆತನು ಸತ್ಯದಲ್ಲಿದ್ದರೆ, ಆ ಸತ್ಯ ಆತನು ಬದಲಾವಣೆ ಆತನು ಮಾಡಿಕೊಳ್ಳದಿದ್ದರೆ, ಆ ಬದಲಾವಣೆಗಳು ಆತನಲ್ಲಿ ಆಗದಿದ್ದರೆ ಆತನು ದೇವರಲ್ಲಿ ಸತ್ಯದಲ್ಲಿ ಬಲಗೊಂಡಿರುತ್ತಾನೆ. ಸತ್ಯವು ಆತನನ್ನು ಬಲಗೊಳಿಸುತ್ತದೆ ಎಂಬುದನ್ನು ನಾವು ನೋಡ್ತೇವೆ. ಪ್ರೀತಿಯ ಸಹೋದರ ಸಹೋದರರೇ, ಏಕೆಂದರೆ ಸತ್ಯವು
ನಾವು ನೋಡುತ್ತೇವೆ, ಅಬ್ರಾಮನಲ್ಲಿ ಸತ್ಯವು ಇದ್ದದರಿಂದ ಅಬ್ರಾಮನನು ಸತ್ಯವಾಗಿ ಆತನು ನಡೆದನು. ಆತನಿಗೆ ಸತ್ಯವು ಇದ್ದದರಿಂದ ದೇವರು ಕೊಟ್ಟ ಎಲ್ಲ ವಾಗ್ದಾನಗಳು ಆತನಲ್ಲಿ ನೆರವೇರಿತು ಎಂಬುದನ್ನು ನೋಡುತ್ತೇವೆ. ಏಕೆಂದರೆ ಅಬ್ರಾಮನು ಆ ಸತ್ಯವನ್ನು ಆತನಲ್ಲಿ ಕಾಪಾಡಿಕೊಂಡು ಬಂದನು ಎಂಬುದನ್ನು ನಾವು ನೋಡ್ತೇವೆ. ಪ್ರೀತಿಯ ಸಹೋದರ ಸಹೋದರರೇ, ಏಕೆಂದರೆ ಬೈಬಲ್ ಗ್ರಂಥದಲ್ಲಿ ನಾವು ನೋಡುವ ಎಜಿಕೇಲ್ ಪ್ರವಾದಿಯು ಸಹ ಸತ್ಯ ಎಂಬುವ ಆ ನುಡಿಗಳು, ಸತ್ಯವೆಂಬ ಆ ವಚನಗಳನ್ನು ಆತನು ಅರಿತಿದ್ದನು. ಏಕೆಂದರೆ ಸತ್ಯವು ಇದ್ದದರಿಂದ ದೇವರು ಆತನ ಜೊತೆ ಮಾತನಾಡುವಾಗ ಸತ್ಯವು ಬೇರೂರಿದ್ದರಿಂದ ಎಜಿಕೇಲನು ಆತನ ಜೊತೆ ದೇವರು ಮಾತನಾಡುವಾಗ ಎಜಿಕೇಲನ ಜೊತೆ ದೇವರು ಹೇಳ್ತಾರೆ, ಹೋಗು, ನಾನು ತೋರಿಸುವ ಸ್ಥಳಕ್ಕೆ, ಆ ಹಳ್ಳದ ಹೋಗಿ ಅಲ್ಲಿ ಆ ಹಳ್ಳದಲ್ಲಿ ಸಾವಿರಾರು ವರ್ಷಗಳಿಂದ ಅಲ್ಲಿ ಊತಿದ ಎಣ್ಣೆಗಳು ಎಲುಬುಗಳಾಗಿ ಆತನಿಗೆ ಕಾಣಿಸುತ್ತದೆ. ಆತನು ನೋಡುವಾಗ ಪ್ರೀತಿಯ ಸಹೋದರ ಸಹೋದರರೇ, ಆ ಎಲುಬುಗಳಿಗೆ ಇಗೋ ನಿನ್ನ ಸತ್ಯದ ಉಸಿರನ್ನು ಊದು ಎಂದು ಹೇಳುತ್ತಾರೆ. ಆತನು ಭಯಪಡುತ್ತಾನೆ. ಯಾವ ರೀತಿ ನಾನು ಊದುವುದು? ನೀನು ನಂಬಿಕೆಯಿಂದ ಊದು, ವಿಶ್ವಾಸದಿಂದ ಊದು ಎಂದು ವಾಣಿ ಕೇಳಿಸಿದಾಗ ಆತನು ಸತ್ಯವಂತನಾಗಿ ಇದ್ದುದರಿಂದ, ಆ ಸತ್ಯದ ನ್ಯಾಯ ನೀತಿಯಿಂದ ಆತನು ಇದ್ದುದರಿಂದ ಆತನು ಉಸಿರು ಊದಿದಾಗ ಆ ಹಳ್ಳದಲ್ಲಿದ್ದ ಸತ್ತು ಬಿದ್ದ ಆ ಎಲುಬುಗಳು ಟಕಟಕನೆ ಎದ್ದು ನಿಲ್ಲುವುದನ್ನು ನಾವು ನೋಡುತ್ತೇವೆ. ಪ್ರೀತಿಯ ಸಹೋದರ ಸಹೋದರಿ, ಏಕೆಂದರೆ ನಾವು ನೋಡುವಾಗ 2000 ವರ್ಷದ ಹಿಂದೆ ಎಜಿಕೇಲನ್ನು ನೋಡಿ ಉಸಿರು ಆ ಊದು ಎಂದಾಗ ಊದಿದಾಗ ಎಲುಬುಗಳು ಸಹ ಎದ್ದು ಸತ್ಯ ಆತನಲ್ಲಿ ಇದ್ದುದರಿಂದ ಟಕಟಕನೆ ಎದ್ದು ನಿಂತಿತು. ಪುನಃ ಉಸಿರನ್ನು ಊದಿ ಎಂದಾಗ ಅಲ್ಲಿ ಮಾಂಸವಾಗಿ ಆತನು ಮಾರ್ಪಟ್ಟಿತ್ತು ನೋಡುತ್ತಾನೆ. ಆತನಿಗೆ ಒಂದು ಆಶ್ಚರ್ಯ. ಪ್ರೀತಿಯ ಸಹೋದರ ಸಹೋದರೇ, ನಿಮ್ಮಲ್ಲಿ ಸತ್ಯವಿದ್ದರೆ, ನಿಮ್ಮಲ್ಲಿ ಸತ್ಯದ ಮಾರ್ಗಗಳಿದ್ದರೆ, ಸತ್ಯದ ಗುಣಗಳು ನಿನ್ನಲ್ಲಿದ್ದರೆ, ನೀನು ದೇವರು ವಚನವನ್ನು ಓದಿ ಆ ವಚನ ನೀನು ಪ್ರವಾದನೆ ಮಾಡುವಾಗ ಅದು ಕಾರ್ಯ ಮಾಡುತ್ತದೆ ಎಂಬುದನ್ನು ನಾವು ಎಜಿಕೇಲನ್ನು ನುಡಿದಾಗ ನಾವು ನೋಡುತ್ತೇವೆ. ಪ್ರೀತಿಯ ಸಹೋದರ ಸಹೋದರರೇ, ಏಕೆಂದರೆ ಎಜಿಕೇಲನ್ನು ನುಡಿದಾಗ ಪ್ರೀತಿಯ ಸಹೋದರ ಸಹೋದರರೇ, ಪ್ರವಾದಿ ಎಜಿಕೇಲ್ ಗ್ರಂಥದಲ್ಲಿ ಆತನು ನುಡಿದ ಮಾತುಗಳು ಬಲವಾಗಿದ್ದವು. ಏಕೆಂದರೆ ಸತ್ಯವಂತನಾಗಿದ್ದನು, ನೀತಿವಂತನಾಗಿದ್ದನು. ದೇವರು ಹೇಳುವ ವಾಣಿಗೆ ಭಯಪಟ್ಟನು. ಭಯಪಡದೆ ಊದು ನಿನ್ನ ಉಸಿರೆಂದಾಗ ಊದಿದಾಗ ಕಾರ್ಯಗಳು ನಡೆಯಿತು. ಏಕೆಂದರೆ ಆ ಉಸಿರಿಗೂ ಸಹ ದೇವರು ಸತ್ಯದಲ್ಲಿ ನೀನಿದ್ದರೆ ಇಗೋ ನಿನ್ನ ಬಾಯಿಂದ ಬರುವ ಒಂದೊಂದು ಮಾತುಗಳು ದೇವರ ಮಾತುಗಳಾಗಿ, ಸತ್ಯದ ಮಾತುಗಳಾಗಿ ತಕ್ಷಣ ಮಾರ್ಪಡುತ್ತದೆ. ಪ್ರೀತಿಯ ಸಹೋದರ ಸಹೋದರರೇ, ಏಕೆಂದರೆ ಪ್ರೀತಿಯ ಸಹೋದರ ಸಹೋದರರೇ, ಸತ್ಯದ ಪ್ರವಚನವು ನಿನ್ನಲ್ಲಿದ್ದರೆ, ಸತ್ಯದ ಮಗಳಾಗಿ ನಿದ್ದರೆ, ಇಗೋ ನಾನು ಯೇಸುವನ್ನು ನಂಬಿದ್ದೇನೆ, ಯೇಸುವಿನ ಜೊತೆ ಇದ್ದೇನೆ, ಅಯ್ಯೋ ನಾನು ಸತ್ಯನ ಯೇಸುವಿನಂತೆ ಸತ್ಯವಾಗಿ ನಾನು ನಡೆಯಬೇಕು. ಹಲವಾರು ಪ್ರವಾದಿಗಳನ್ನು ನಾವು ಬೈಬಲ್ ಗ್ರಂಥದಲ್ಲಿ ನೋಡುವಾಗ ಸತ್ಯದ ಪ್ರವಾದಿಗಳನ್ನಾಗಿ ಅವರು ಮಾಡಿದರು. ಅವರು ಸತ್ಯದಲ್ಲಿ ಇದ್ದಾರೆ ಎಂಬುದನ್ನು ಎಷ್ಟೋ ಜನರು ಇದ್ದರು. ಕೆಲವರನ್ನು ದೇವರು ಆರಿಸಿಕೊಂಡು ಆ ಸತ್ಯದ ಬೇರನ್ನು ಅವರಲ್ಲಿ ಬೇರೂರುವಂತೆ ಮಾಡಿದರು. ಅವರು ಯಾರೇ ಆಗಲಿ ದೇವರ ವಚನವು ಅವರಲ್ಲಿ, ದೇವರ ವಾಣಿಯು ಅವರಲ್ಲಿ ಬಂದ ತಕ್ಷಣ ಅವರು ಸತ್ಯವಂತರಾಗಿ ಮಾರ್ಪಟ್ಟರು ಎಂಬುದನ್ನು ನಾವು ಬೈಬಲ್ ಗ್ರಂಥದಲ್ಲಿ ನೋಡುತ್ತೇವೆ. ಪ್ರೀತಿಯ ಸಹೋದರ ಸಹೋದರರೇ, ಹಲ್ಲೆಲೂಯಾ, ದೇವನೇ ಸ್ತೋತ್ರ. ಹೌದು ಪ್ರೀತಿಯ ಸಹೋದರ ಸಹೋದರರೇ, ಯೇಸುವನ್ನು ನೀವು ನೋಡುವಾಗ ಯೇಸು ಸಹ ಈ ಲೋಕದಲ್ಲಿ ಸತ್ಯವಂತರಾಗಿ, ನೀತಿವಂತರಾಗಿ, ಸತ್ಯದ ಒಂದು ಪ್ರವಚನಗಳನ್ನು ನುಡಿದಾಗ ಹಲವಾರು ಅದ್ಭುತ ಕಾರ್ಯಗಳು, ಹಲವಾರು ಅತಿಶಯ ಕಾರ್ಯಗಳು ನಡೆದವು ಯೇಸುವಿನ ಆ ಬಾಯಿಂದ ನುಡಿದಾಗ ಎಂಬುದನ್ನು ನೋಡ್ತೇವೆ. ಯಾವ ರೀತಿಯಾಗಿ ಯೇಸು ನಮ್ಮ ಮೇಲೆ ಆ ಸತ್ಯವನ್ನು ನುಡಿಯುವ, ಆ ಸತ್ಯದಂತೆ ಬಾಳುವ ಕೃಪೆಯು ಇಳಿದು ಬಂತು. ಅವರು ಯೋಹಾನನ ಹತ್ತಿರ ಹೋಗಿ ಅವರು ಯಾವ ರೀತಿಯಾಗಿ ಅವರು ಜ್ಞಾನಸ್ಥಾನವನ್ನು ತೆಗೆದುಕೊಂಡ ತಕ್ಷಣ ಅವರ ಮೇಲೆ ಪವಿತ್ರಾತ್ಮರ ಶಕ್ತಿ ಇಳಿದು ಬಂದ ತಕ್ಷಣ ಅವರಲ್ಲಿ ಇದ್ದ ಸತ್ಯವು ಅವರಲ್ಲಿ ಇನ್ನೂ ಅಧಿಕವಾಗಿ ದೇವರ ಹತ್ತಿರ ಅವರು ನುಡಿಯುವ ವಾಣಿಗಳು
ನುಡಿಗಳು ಬದಲಾವಣೆಯಾದದ್ದನ್ನು ನಾವು ನೋಡ್ತೇವೆ. ಪ್ರೀತಿಯ ಸಹೋದರ ಸಹೋದರಿ, ನಾವು ಸಹ ಸಹೋದರ ಸಹೋದರರೇ, ನೀವು ಸಹ ಸತ್ಯವಂತರಾಗಿ ಈ ಲೋಕದಲ್ಲಿ ಬಾಳಿದಾಗ ದೇವರ ವಾಣಿಯು, ಆ ದೇವರ ವಾಕ್ಯವು ನಿನ್ನಲ್ಲಿ ಬೇರೂರಿದಾಗ, ಆ ಯೇಸುವಿನ ನಾಮದಲ್ಲಿ ನೀನು ಪ್ರವಾದನೆ ಮಾಡುವಾಗ ಕಾರ್ಯಗಳು ತಕ್ಷಣ ನಡೆಯುತ್ತದೆ ಎಂಬುದನ್ನು ನಾವು ಬೈಬಲ್ ಗ್ರಂಥದಲ್ಲಿಯೂ ನೀನು ನುಡಿಯುವಾಗ ಆ ಸತ್ಯವು ನೀನು ಮಾತನಾಡಬೇಕಾದರೆ ನಡೆಯುತ್ತದೆ. ಪ್ರೀತಿಯ ಸಹೋದರ ಸಹೋದರೇ, ಏಕೆಂದರೆ ಪ್ರೀತಿಯ ಸಹೋದರ ಸಹೋದರರೇ, ಅದಕ್ಕೆ ಯೆಹೂದ್ಯರು ನಾವು ಅಬ್ರಾಮನ ವಂಶದವರು, ಯಾರಿಗೂ ಎಂದು ನಾವು ದಾಸರಾಗಿಲ್ಲ, ಅಂದ ಮೇಲೆ ನಾವು ಸ್ವತಂತ್ರವಾಗುತ್ತೇವೆ ಎಂದು ನೀನು ಹೇಳುವುದಾದರೂ ಹೇಗೆ? ಪ್ರೀತಿಯ ಸಹೋದರ ಸಹೋದರರೇ, ನಾವು ಅಬ್ರಾಮನ ವಂಶದರು, ಈ ವಂಶದವರು ಎಂದು ಹೇಳಿಕೊಳ್ಳುತ್ತೇವೆ. ಆದರೆ ಆ ಸತ್ಯವನ್ನು ನಾವು ಅಬ್ರಾಮನ ತರ ಇಟ್ಟುಕೊಂಡಿದ್ದೇವೆಯಾ? ಒಂದು ಗಂಡ ಹೆಂಡತಿಯಾಗಿ ದೇವರು ಮಾರ್ಪಡಿಸಿ ಯಾವುದೋ ಒಂದು ಹೆಸರು ಕೊಟ್ಟು ಆ ಗಂಡ ಹೆಂಡತಿ ವಿಶ್ವಾಸದಲ್ಲಿ ಸತ್ಯದಲ್ಲಿ ಬೆಳೆದಿದ್ದಾರ ಎಂಬುದನ್ನು ದೇವರು ನೋಡ್ತಾರೆ. ಗಂಡ ಹೆಂಡತಿ ಸತ್ಯದಲ್ಲಿ ಅವರಿಬ್ಬರು ಇದ್ದರೆ ಆ ಮಕ್ಕಳಿಗೂ ಆ ಸತ್ಯವನ್ನು ಅವರು ಕಲಿಸುತ್ತಾರೆ. ನಾವು ಯಾವಾಗ ಸತ್ಯವನ್ನು ಅರಿತುಕೊಳ್ಳುವುದಿಲ್ಲ, ಸತ್ಯದ ಮಾರ್ಗಗಳಲ್ಲಿ ನಾವು ಹೋಗುವುದಿಲ್ಲ, ಮಕ್ಕಳು ಸಹ ಸತ್ಯದ ಮಾರ್ಗಗಳಲ್ಲಿ ನಡೆಯಲು ಸಾಧ್ಯವಿಲ್ಲ ಎಂಬುದನ್ನು ನೋಡ್ತೇವೆ. ಪ್ರೀತಿಯ ಸಹೋದರ ಸಹೋದರಿ, ಸತ್ಯವು ನಮ್ಮಲ್ಲಿ ಬೆಳೆಯಬೇಕಾದರೆ ನಾವು ಆ ಸತ್ಯವನ್ನು ಬೆಳೆಸಿಕೊಳ್ಳಬೇಕು. ಸತ್ಯವನ್ನು ಬೆಳೆಸಿಕೊಳ್ಳುವುದಾದರೂ ಹೇಗೆ? ಸತ್ಯವು ನಮ್ಮಲ್ಲಿ ಬೇರೂರಬೇಕು. ಸತ್ಯವು ನಮ್ಮಲ್ಲಿದ್ದರೆ ನಾವು ಸುಳ್ಳು ಹೇಳಲು ಬಯಸುವುದಿಲ್ಲ. ಯಾರಾದರೂ ಈಗ ಹಣ ಕೊಟ್ಟು ಆ ಹಣದಿಂದ ನೀನು ಈಗೋ ಹಣ ಕೊಟ್ಟಿದ್ದಾರೆಂದು ಸತ್ಯ ಹೇಳು ಎಂದು ಕರೆದುಕೊಂಡು ಬಂದಾಗ ನಿನ್ನಲ್ಲಿ ಯೇಸುವಿನ ಸತ್ಯದ ಮಾರ್ಗಗಳಿದ್ದರೆ ನೀನು ಸುಳ್ಳು ಹೇಳಲು ನೀನು ಹಿಂಜರಿಯುತ್ತೀಯಿ, ಸತ್ಯವನ್ನೇ ನುಡಿತಿ. ಅವರು ಸುಳ್ಳು ಹೇಳು ಅಂದರೂ ಆ ತಕ್ಷಣ ನಿನಗೆ ಬಾಯಿಗೆ ಬರುತ್ತದೆ, ಸತ್ಯವನ್ನೇ ನೀನು ನುಡಿದು ಬಿಡ್ತೀಯ. ಪ್ರೀತಿಯ ಸಹೋದರ ಸಹೋದರಿ, ಸತ್ಯದಲ್ಲಿ ಬಾಳುವ ಮಕ್ಕಳಾಗಿ ಮಾರ್ಪಡಿ, ಸತ್ಯದ ಆ ಕಲೆಯನ್ನು ಕಲಿತುಕೊಳ್ಳಿ. ಯೇಸು ಏಕೆಂದರೆ ಸತ್ಯದ ಮಾರ್ಗದಲ್ಲಿ ನಡೆದರು, ಯಾವ ರೀತಿಯಾಗಿ ತೋರಿಸಿದರು ಸತ್ಯವನ್ನು. ಅವರು ಈ ಲೋಕದಲ್ಲಿ ಇದ್ದಾಗ ಸತ್ಯದಲ್ಲಿ ನಡೆದರು. ಅವರು ಶಿಲುಬೆಯ ಮೂಲಕ ಸತ್ಯವನ್ನು ನಮಗೆ ತೋರಿಸುತ್ತಾರೆ. ಶಿಲುಬೆ ಮರವೇ ಸತ್ಯವೆಂಬುದನ್ನು ತೋರಿಸುತ್ತಾರೆ. ಅವರನ್ನು ಸತ್ಯದಲ್ಲಿ ಅವರು ಇದ್ದುದರಿಂದ ಎಲ್ಲ ಅವರು ಆ ಸಿಪಾಯಿಗಳು ಅವರನ್ನು ಹೊಡೆಯಬೇಕಾದರೂ ಬಡಿಯಬೇಕಾದರೂ ಅವರನ್ನು ಉಗಳಿದರು, ತೆಗಳಿದರು, ಅವರನ್ನು ಎಳೆದೊಯ್ದರು. ಆದರೆ ಯೇಸು ಆ ಕಪಾಲ ಬೆಟ್ಟಕ್ಕೆ ಆ ಶಿಲುಬೆ ಬರವನ್ನು ಎತ್ತಿ ಅವರ ಮೇಲೆ ಅವರನ್ನು ಒರೆಸಿಕೊಂಡು ನಡೆಸಿಕೊಂಡು ಹೋಗಬೇಕಾದರು. ಯಾರೇ ಅವರನ್ನು ಉಗುಳಿದರು, ತೆಗಳಿದರು, ಸತ್ಯ ಅವರಲ್ಲಿ ಇದ್ದುದರಿಂದ ಅವರು ಸತ್ಯವನ್ನು ಕಾಪಾಡಿಕೊಂಡರು. ಯಾವ ರೀತಿಯಾಗಿ ಅವರು ಕಾಪಾಡಿಕೊಂಡರು? ಯಾರೇ ಏನೇ ಅಂದರೂ ಅವರಿಗೆ ಕೋಪ ಬರಲಿಲ್ಲ. ಇತರರನ್ನು ಅವರು ದುರುಗುಟ್ಟಿ ನೋಡಲಿಲ್ಲ. ಅವರು ಇತರರನ್ನು ದ್ವೇಷಿಸಲಿಲ್ಲ. ಅವರಲ್ಲಿ ಸತ್ಯದ ಮಾರ್ಗದಲ್ಲಿಯೇ ಅವರು ಇದ್ದರು ಎಂಬುದನ್ನು ನಾವು ನೋಡುತ್ತೇವೆ. ಪ್ರೀತಿಯ ಸಹೋದರ ಸಹೋದರನೇ, ಸತ್ಯದ ಮಾರ್ಗಗಳು ನಿನ್ನ ಜೀವಿತದಲ್ಲಿ ಇದೆಯಾ ನೋಡು. ಯೇಸು ಯಾವ ರೀತಿಯಾಗಿ ಸತ್ಯದ ಮಾರ್ಗದಲ್ಲಿ ನಡೆದು ಅವರು ಸತ್ಯದವನ್ನು ತೋರಿಸಿದರೋ ಅದೇ ರೀತಿಯಾಗಿ ನಿನ್ನ ಜೀವಿತದಲ್ಲಿ ಕೆಲವು ವರ್ಷಗಳಿಂದ ಆಗಿರಬಹುದು. ನನಗೆ 20 ವರ್ಷ, 30 ವರ್ಷ, 40 ವರ್ಷ, 50 ವರ್ಷ ಮೀರಿರಬಹುದು. ಆದರೆ ಸತ್ಯವು ನಿನ್ನಲ್ಲಿ ಇದೆಯಾ? ಯೇಸುವಿನಂತೆ ಆ ಸತ್ಯದ ಗುಣಗಳು ನಿನ್ನಲ್ಲಿ ಇದೆಯಾ? ಯೇಸು ಯಾವ ರೀತಿಯಾಗಿ ಇದ್ದರೂ ಅದೇ ರೀತಿಯಾಗಿ ಸತ್ಯದಲ್ಲಿ ನಾನು ನಡೆಯಬೇಕು ಎಂಬ ಆ ಗುಣಗಳನ್ನು ನಿನ್ನಲ್ಲಿ ಇದೆಯಾ? ಯಾವತ್ತಾದರೂ ಕೋಪಗೊಂಡು ಇತರರ ಮೇಲೆ ಆ ಸತ್ಯವನ್ನು ನಿನ್ನಿಂದ ದೂರ ತಳ್ಳಲು ನೋಡಿದ್ದೀಯಾ? ಯೋಚನೆ ಮಾಡಿ ನೋಡಿ ಪ್ರೀತಿಯ ಸಹೋದರ ಸಹೋದರಿ. ಏಕೆಂದರೆ ಸೈತಾನು ನಿಮ್ಮನ್ನು ಆ ಸತ್ಯದಿಂದ ದೂರ ತಳ್ಳಲು ದಿನನಿತ್ಯವೂ ಕಾಯುತ್ತಾನೆ. ಈ ಮಗನನ್ನು ಪಾಪದಲ್ಲಿ ಬಿದ್ದು ಕೋಪದಲ್ಲಿ ಈತನನ್ನು ಬೀಳಿಸಿ ಈಗೋ ನಾನು ಸತ್ಯದಿಂದ ಬೇರ್ಪಡಿಸಬೇಕು ಎಂಬುದನ್ನು ಸೈತಾನನು ಕಾಯುತ್ತಾ ಇರ್ತಾನೆ. ಆದರೂ ನೀವು ತುಂಬ ಕೇರ್ಫುಲ್ ಆಗಿ ಹುಷಾರಾಗಿದ್ದು ಸತ್ಯದಲ್ಲಿಯೇ ಇರುವ ಮಕ್ಕಳಾಗಿ ಮಾರ್ಪಡಬೇಕು. ಎಲ್ಲೇ ಹೋಗಲಿ, ಗಂಡ ಹೆಂಡತಿಯಲ್ಲಾಗಲಿ, ಮಕ್ಕಳಲ್ಲಾಗಲಿ, ಆಫೀಸಿನಲ್ಲಾಗಲಿ, ದೇವಾಲಯಗಳಲ್ಲಾಗಲಿ,
ನೀನು ಎಲ್ಲಿ ಹೋಗ್ತೀಯೋ ಸತ್ಯವನ್ನೇ ನುಡಿಯುವ ಮಗನಾಗಿ ಮಗಳಾಗಿ ನೀನು ಮಾರ್ಪಟ್ಟಾಗ ಯೇಸುವಿನಂತೆ ಅದು ಕಾರ್ಯಗಳು ನಡೆಯುತ್ತದೆ. ಯೇಸು ಯಾವ ರೀತಿಯಾಗಿ ಸತ್ಯದಲ್ಲಿ ಇದ್ದಾಗ ಅವರು ಹೇಳಿದರು, ನಾನು ತುಸು ಕಾಲದ ನಂತರ ನೀವು ನನ್ನನ್ನು ನೋಡಲಾರಿರಿ ಎಂದು ಹೇಳಿದರು. ಹೌದು ಪ್ರೀತಿಯ ಸಹೋದರ ಸಹೋದರಿ, ನನ್ನನ್ನು ತೆಗೆದುಕೊಂಡು ಹೋಗಿ ಈಗೋ ಅವರು ಶಿಲುಬೆಗೆ ಜಡಿದು ನನ್ನನ್ನು ಅವರು ಮಣ್ಣಿನಲ್ಲಿ ಹೂತಾಕಿದರು. ನಾನು ಮೂರನೆಯ ದಿವಸ ಸತ್ಯವಂತನಾಗಿ ನಾನು ಈ ಲೋಕಕ್ಕೆ ಪುನರುತ್ಥಾನವಾಗಿ ಬರುತ್ತೇನೆ ಎಂದು ಹೇಳಿದರು. ಅದೇ ರೀತಿಯಾಗಿ ಅವರು ಸತ್ಯವಂತರಾಗಿ ನೀತಿವಂತರಾಗಿ ಈ ಪರಲೋಕಕ್ಕೆ ಮರು ಜನ್ಮವನ್ನು ತಾಳಿದರು. ಈಗಲೂ ಅವರು ನಮ್ಮ ಜೊತೆ ಇದ್ದಾರೆ ಸತ್ಯವಂತರಾಗಿ. ಅಂಥ ಸತ್ಯಗಳು ನಿಮ್ಮಲ್ಲಿದೆಯಾ? ಮೋಸ ಮಾಡುವ ಕಾರ್ಯಗಳಲ್ಲಿ ಇರುವ ಯಾರೇ ಆಗಲಿ ಈ ಲೋಕದಲ್ಲಿ ನಾನೇ ಆಗಲಿ ಬದಲಾಗಬೇಕು. ಮೋಸ ಕಾರ್ಯಗಳು ಬದಲಾಗಬೇಕು, ವಂಚನೆಗಳು ಬದಲಾಗಬೇಕು, ಅನ್ಯಾಯಗಳು ಬದಲಾಗಬೇಕು. ಒಬ್ಬೊಬ್ಬರು ಸಹ ಅನ್ಯಾಯ ಮಾಡುವ ಕಾರ್ಯಗಳು ಬದಲಾಗಬೇಕು. ಯಾವುದೇ ರೀತಿಯಿಂದ ಹಣವನ್ನು ಕೊಟ್ಟು ಒಂದು ಕಾರ್ಯವನ್ನು ಗೆಲ್ಲುವ ವ್ಯಕ್ತಿಗಳು ಈ ಲೋಕದಲ್ಲಿ ಅದು ಸತ್ಯವಲ್ಲ. ಪ್ರೀತಿಯ ಸಹೋದರ ಸಹೋದರರೇ, ಒಂದು ಕಾರ್ಯವನ್ನು ಗೆಲ್ಲಬೇಕಾದರೆ ಹಣ ಕೊಟ್ಟು ಗೆಲ್ಲಬೇಡಿ, ಸತ್ಯವನ್ನು ನುಡಿದು ಗೆಲ್ಲಿರಿ. ಸತ್ಯವು ನಿಮ್ಮನ್ನು ಜಯ ಕೊಡುತ್ತದೆ, ಸತ್ಯವು ನಿಮಗೆ ಒಳ್ಳೆಯ ಮಾರ್ಗಗಳನ್ನು ತೆರೆಯುತ್ತದೆ ಎಂಬುದನ್ನು ನಾವು ನೋಡ್ತೇವೆ. ಪ್ರೀತಿಯ ಸಹೋದರ ಸಹೋದರರೇ, ನಾನು ಮೊದಲನೇ ಆ ವಾಕ್ಯವನ್ನು ಓದ್ತೇನೆ, ಪುನಃ ಕೇಳಿ. ನೀವು ಸತ್ಯವನ್ನು ಅರಿತುಕೊಳ್ಳುವಿರಿ, ಸತ್ಯವು ನಿಮಗೆ ಸ್ವಾತಂತ್ರ್ಯವನ್ನು ನೀಡುವುದು. ಯಾವಾಗ ಯೇಸು ಸತ್ಯದಲ್ಲೇ ಇದ್ದರು ಅವರಿಗೆ ಸ್ವತಂತ್ರ ಈ ಲೋಕದಲ್ಲಿ. ಪ್ರತಿಯೊಬ್ಬ ಮನುಷ್ಯನು ಅವರಿಗೆ ಆರಾಧಿಸುವ ಮಕ್ಕಳಾಗಿ ಮಾರ್ಪಟ್ಟಿದ್ದಾರೆ. ಈಗ ನಾವು ಈ ಲೋಕದಲ್ಲಿ ಜನಿಸಿದ್ದೇವೆ. ಈ ಲೋಕದಲ್ಲಿ ನಮ್ಮನ್ನು ನಮ್ಮ ಅಕ್ಕಪಕ್ಕದವರಾಗಲಿ ಸಂಬಂಧಿಕರಾಗಲಿ ಯಾವ ರೀತಿಯಾಗಿ ನಮ್ಮನ್ನು ತೆಗೆದುಕೊಳ್ಳುತ್ತಾರೆ ನೋಡಿ. ಆಗ ನಮಗೆ ಗೊತ್ತಾಗುತ್ತದೆ ಯಾವ ರೀತಿಯ ಸತ್ಯ ನಮ್ಮಲ್ಲಿ ಇದೆ. ದ್ವೇಷ ಇದೆಯಾ, ಹಗೆತನ ಇದೆಯಾ, ಮೋಸವಿದೆಯಾ, ವಂಚನೆ ಇದೆಯಾ? ಸತ್ಯ ಇದ್ದರೆ ಇದ್ಯಾವುದು ಇರುವುದಿಲ್ಲ. ಸತ್ಯ ಹೊಂದಿದ್ದರೆ ನಿನಗೆ ಪ್ರೀತಿ, ಅನ್ಯೋನ್ಯತೆ, ಸಹನೆ, ಒಳ್ಳೆಯ ಗುಣಗಳು ನಿನ್ನಲ್ಲಿದ್ದರೆ ಇತರರು ನಿನ್ನನ್ನು ನೋಡಿದಾಗ ನಿನ್ನಲ್ಲಿ ಬದಲಾವಣೆಗಳು ಕಾಣುತ್ತದೆ. ಪ್ರೀತಿಯ ಸಹೋದರ ಸಹೋದರಿ, ಅಂಥ ಬದಲಾವಣೆಗಳನ್ನು ನೋಡಲು ನಾವು ಸತ್ಯವಂತರಾಗಿ ನಾವು ಬಾಳುವುದೇ ದೇವರಿಗೆ ಇಷ್ಟ. ಏಕೆಂದರೆ ಯೇಸು ಈ ಲೋಕದಲ್ಲಿ ಸತ್ಯವಂತರಾಗಿ ಬಾಳಿದರು. ಸತ್ಯದ ಪ್ರವಚನಗಳು ಅವರಲ್ಲಿ ನುಡಿದರು. ಆ ಸತ್ಯದ ಪ್ರವಚನಗಳು ಹಲವಾರು ಅದ್ಭುತ ಕಾರ್ಯಗಳನ್ನು, ಅತಿಶಯ ಕಾರ್ಯಗಳನ್ನು ಮಾಡಿದ್ದನ್ನು ನಾವು ನೋಡುತ್ತೇವೆ. 4 ಜನರು ಒಂದು ಪಾರ್ಶ್ವವಾಯು ರೋಗಿಯನ್ನು ಹೊತ್ತುಕೊಂಡು ಬಂದಾಗ ಯೇಸು ಸತ್ಯದ ಪ್ರವಚನಗಳನ್ನು ಅಲ್ಲಿ ನುಡಿಯುತ್ತಿದ್ದರು. ಅವರ ಮನೆಯೊಳಗೂ ಬರಲು ಅವರು ಸಾಧ್ಯವಾಗಲಿಲ್ಲ. ಅವರು ಮನೆಯ ಮೇಲೆ ಹತ್ತಿ ಮನೆಯ ಮೇಲೆ ಹತ್ತಿ ಹೆಂಚು ತೆಗೆದು ಅವರಿರುವ ಸ್ಥಳದಲ್ಲಿ ಮುಂದೆ ಇಳಿಸಿದಾಗ ಯೇಸು ಹೇಳ್ತಾರೆ ಆ ರೋಗಿಗೆ, ಇಗೋ ಮಗನೇ, ನಿನ್ನ ಹಾಸಿಗೆಯನ್ನು ಹೊತ್ತುಕೊಂಡು ತಕ್ಷಣ ಮನೆಗೆ ತೆರಳು ಎಂದಾಗ ಆತನು ತೆರಳಿದನು. ಏಕೆಂದರೆ ಅವರು ಸತ್ಯವಂತರಾಗಿ ನೀತಿವಂತರಾಗಿದ್ದರು. ಪ್ರೀತಿಯ ಸಹೋದರ ಸಹೋದರಿ, ಯೇಸುವಿನಂತೆ ನೀವು ಸತ್ಯವಂತರಾಗಿದ್ದೀರಾ ಎಂಬುದನ್ನು ಆಲೋಚನೆ ಮಾಡಿ. ಸತ್ಯಗಳಿಗೆ ವಿರುದ್ಧವಾಗಿ ನಡೆದಿದ್ದೀರಾ? ಈಗ ಇದುವರೆಗೆ ನೀವು ನಡೆದಿದ್ದರೆ ಈ ಸಮಯದಲ್ಲಿ ದೇವರ ಹತ್ತಿರ ಕ್ಷಮೆ ಯಾಚಿಸಿ, ನಾನು ಸತ್ಯವಂತನಾಗಿ ಸತ್ಯ ಮಗನಾಗಿ ಇನ್ನು ಮುಂದೆ ನಾವಿರುತ್ತೇವೆ. ಸತ್ಯವನ್ನು ಬಿಟ್ಟು ನಾವು ಆಚೆ ಈಚೆ ಹೋಗುವುದಿಲ್ಲ ಎಂದು ಒಂದು ನಿರ್ಧಾರ ತೆಗೆದುಕೊಳ್ಳಿರಿ. ಸತ್ಯವು ನಮ್ಮಲ್ಲಿ ಇದ್ದಾಗ ನಿಮ್ಮ ಕುಟುಂಬಗಳು ಬೆಳೆಯುತ್ತದೆ, ನಿನ್ನ ಮಕ್ಕಳು ಬೆಳೆಯುತ್ತಾರೆ, ನಿನ್ನ ಕುಟುಂಬವು ಸಂತೋಷವಾಗಿರುತ್ತದೆ. ನೀನು ಮನೆಯಿಂದ ಮಾಡುವ ಎಲ್ಲ ಕೆಲಸ ಕಾರ್ಯಗಳು ದೇವರು ಆಶೀರ್ವದಿಸಲ್ಪಡುವರು. ಪ್ರೀತಿಯ ಸಹೋದರ ಸಹೋದರಿ, ಯಾರು ಈ ಲೋಕದ ಮನುಷ್ಯನು ನೀನು ಸತ್ಯವಂತನಾಗಿದ್ದರೆ ನಿಮ್ಮನ್ನು ಮುಟ್ಟಲು ಸಾಧ್ಯವಿಲ್ಲ. ಸತ್ಯ ಪ್ರವಚನ ನಿನ್ನಲ್ಲಿದ್ದರೆ, ಸತ್ಯದ ಗುಣಗಳಲ್ಲಿದ್ದರೆ ಈ ಮನುಷ್ಯನು ಏತರದವನು ಏನು ಮಾಡಬಲ್ಲನು? ಏನು ಮಾಡಲು ಸಾಧ್ಯವಿಲ್ಲ. ಆದರೆ ಸತ್ಯವನ್ನು ನೀನು ಬಿಟ್ಟು ಹೋದಾಗ ನಿನ್ನಲ್ಲಿ ಬದಲಾವಣೆಗಳು, ಕಷ್ಟಗಳು, ದುಃಖಗಳು, ನೋವುಗಳು ಉಂಟಾಗುತ್ತದೆ. ಸತ್ಯವನ್ನು ಬಿಟ್ಟು ಹೋಗಬೇಡಿ, ಸತ್ಯದಲ್ಲಿ ಇರಿ. ಸತ್ಯದ
ಮಾರ್ಗಗಳಲ್ಲಿ ನಡೆಯಿರಿ, ಸತ್ಯವನ್ನೇ ನಿಮ್ಮ ಕುಟುಂಬಗಳಲ್ಲಿ ನಿಮ್ಮಲ್ಲಿ ಇಟ್ಟುಕೊಳ್ಳಿ, ನಿಮ್ಮ ಮಕ್ಕಳಿಗೆ ಸತ್ಯವನ್ನು ಕಲಿಸಿರಿ. ನೀವು ಆಗ ಕಲಿಸಿದಾಗ ದೇವರು ನಿಮ್ಮೊಟ್ಟಿಗೂ ನಿಮ್ಮಲ್ಲೂ ನಿಮ್ಮ ಕುಟುಂಬಗಳಲ್ಲಿ ಇರುವರು. ಆಮೇನ್. ಪರಮ ಪೂಜ್ಯ ದೇವನೇ, ನಿನ್ನ ನಾಮಕ್ಕೆ ಸ್ತೋತ್ರ, ವಂದನೆಗೆ ಆರಾಧನೆಸುವೆ. ಪ್ರತಿಯೊಬ್ಬ ಮನುಜನು ಅಪ್ಪ ಯೇಸುವೆ ಸತ್ಯದ ಪ್ರವಚನ ಮಕ್ಕಳಾಗಿ ಮಾರ್ಪಡಲಿ ಸ್ವಾಮಿ. ಎಷ್ಟೋ ಜನ ಸತ್ಯವಂತರಾಗಿ ಬಿಟ್ಟು ನ್ಯಾಯ ನೀತಿಯನ್ನು ಬಿಟ್ಟು ನಡೆದರೆ ಯೇಸುವಿನ ನಾಮದಲ್ಲಿ ನಾನು ಪ್ರಾರ್ಥನೆ ಮಾಡ್ತೀನಿ, ಸತ್ಯದ ನುಡಿಗಳು ಅವರಲ್ಲಿ ಕುಟುಂಬಗಳಲ್ಲಿ ಇಳಿದು ಬರಲಿ ಸ್ವಾಮಿ. ಯೇಸುವೆ, ನೀವು ಯಾವ ರೀತಿಯಾಗಿ ಸತ್ಯವಂತರಾಗಿ ಮಾಡಿದರು ಅದೇ ಗುಣಗಳು ಪ್ರತಿಯೊಬ್ಬ ಮನುಜನಲ್ಲಿಯೂ ಇಳಿದು ಬರಲಿ ಸ್ವಾಮಿ ಎಂದು ಯೇಸುವಿನ ನಾಮದಲ್ಲಿ ನಾನು ಪ್ರಾರ್ಥನೆ ಮಾಡ್ತೇನೆ ಸ್ವಾಮಿ. ಆಮೇನ್, ಆಮೇನ್, ಆಮೇನ್.